ಹಾಯ್ ಫ್ರೆಂಡ್ಸ್, ಇವತ್ತು ಆಸೆ ಎಪಿಸೋಡಲ್ಲಿ ಮೀನಾ ಅವರು ಶ್ರುತಿ ಮತ್ತು ರವಿಗೆ ಊಟ ಹಾಕ್ಕೊಡ್ತಾ ಇರ್ತಾರೆ. ಆಗ ಶ್ರುತಿ ಅವ್ರು ಹೇಳ್ತಾರೆ, ನೀವು ಮಾಡೋ ಪೂರಿ ಸಾಗು ಯಮ್ಮಿ ಸೂಪರ್ ಅಂತ ಹೇಳ್ತಾ ಇರ್ತಾರೆ. ಆಗ ಅದನ್ನು ಕೇಳಿದ ಮೀನಾ, ಹೌದಾ ಥ್ಯಾಂಕ್ ಯು ಅಂತ ಹೇಳ್ತಾರೆ. ರವಿನೂ ಹೇಳ್ತಾ ಇರ್ತಾರೆ, ನಾನು ಎಷ್ಟೊಂದು ರೆಸ್ಟೋರೆಂಟಲ್ಲಿ ಹೋಟೆಲ್ಗಳಲ್ಲೆಲ್ಲ ಊಟ ಮಾಡಿದ್ದೀನಿ ಅದಕ್ಕೆ, ಆದ್ರೂ ನಿಮ್ಮ ಕೈ ರುಚಿ ಬರಲ್ಲ, ನೀವು ಸೂಪರ್ ಅಂತ ಅವರು ಹೊಗಳುತ್ತಾರೆ. ಅದಕ್ಕೆ ಮೀನಾ ಅವ್ರು ತಮಾಷೆ ಮಾಡಿಬಿಡಿ, ಸುಮ್ಮನೆ ಊಟ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಅದಕ್ಕೆ ನಿಜ ಅಂತ ಹೇಳ್ತಾ ಅಲ್ಲಿ ಶ್ರುತಿ ಹೇಳ್ತಾರೆ, ಇನ್ನು ರವಿ ಬದಲು ನೀವು ಶೆಫ್ ಆಗಿದ್ರೆ ಚೆನ್ನಾಗಿ ದುಡ್ಕೋಬೋದಾಗಿತ್ತು ಅಂತ. ಅದೇ ಟೈಮ್ಗೆ ಶಾಂತಿ ಅವ್ರು ಬರ್ತಾರೆ. ಶಾಂತಿ ಅವ್ರಿಗೆ ಶ್ರುತಿ ಹೇಳ್ತಾರೆ, ಮೀನಾ ಅವ್ರ ಕೈ ರುಚಿ ಸೂಪರ್ ಅಲ್ವಾ ಅತ್ತೆ, ಅದಕ್ಕೆ ಅವ್ರು ಶೆಫ್ ಆಗಿದ್ರೆ ಚೆನ್ನಾಗಿ ದುಡ್ಕೋಬೋದಾಗಿತ್ತು, ಒಳ್ಳೆ ಇನ್ಕಮ್ ಇರೋದು ಅಂತ ಹೇಳ್ತಾರೆ. ಸುಮ್ಮನೆ ಇರಮ್ಮ, ಇದೇನಾದರೂ ಸೂರ್ಯನ ಕಿವಿಗೆ ಬಿದ್ದರೆ ಆಮೇಲೆ ಅದಕ್ಕೂ ಒಂದು ಗಾಡಿ ಹಾಕೊಟ್ಬಿಡ್ತಾನೆ, ಆಮೇಲೆ ಇವಳು ಅದನ್ನೂ ಮಾರ್ತಾಳೆ, ಫುಡ್ನೂ ಮಾರ್ತಾಳೆ ಅಂತ ಕೊಂಕು ಮಾತಾಡ್ತಾಳೆ. ಮೀನಾ ಶಾಂತಿಯವ್ರು ಬಂದಮೇಲೆ ಅತ್ತೆ ಊಟ ಬಡಿಸ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ ನನಗೂ ಬರುತ್ತೆ ಅಂತ ಹೇಳಿಬಿಟ್ಟು ಅವಳೇ ಊಟ ಹಾಕ್ಕೊಂಡು ಮಾಡ್ತಾಯಿರ್ತಾರೆ. ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಏನಮ್ಮ ಮೀನಾ ಇವತ್ತು ವಿಶೇಷ, ಪುರಿ ಸಾಗು ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆಗ ಶ್ರುತಿ ಅವರು ಸೂಪರಾಗಿ ಮಾಡಿದ್ದಾರೆ ಮವ ಮೀನಾ ಅವರು ಪುರಿ ಸಾಗುನ, ಬೇರೆ ಲೆವೆಲ್, ನಮ್ಮ ಅಮ್ಮನಿಗೂ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಮೀನಾ ಕೈ ರುಚಿ ಕೈಗುಣ ಹೊಗಳುತ್ತಾರೆ. ಆಗ ಶಾಂತಿ ಇದ್ದವರು, ಹಲೋ ಮಿಸ್ಟರ್ ರಂಗನಾಥಪ್ಪ, ನೀವು ಹೊಗಳೋದಾದರೆ ಗೋಧಿ ಹಿಟ್ಟನ್ನು ಹೊಗಳಬೇಕು, ಮೀನಾ ಏನು ಕೈನ ಬಾಣಲಿಗೆ ಹಾಕಿರಲಿಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಿನಗೇನೆ ಮೀನನ್ನು ಹೊಗಳ್ಬಿಟ್ರೆ ಏನು ಹೊಟ್ಟೆಲಿ ಹುಳ ಬಿಟ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಬರ್ತಾರೆ. ಇದೇನು ನಮ್ಮನ್ನ ಬಿಟ್ಬಿಟ್ಟು ನಮ್ಮನ್ನ ಕರೀದೆ ನೀವೇ ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಇದೇನು ಸ್ಕೂಲ್ ಕಿಟ್ಟೈತೇನೋ, ಗಂಟೆ ಹೊಡೆದ್ಬಿಟ್ಟೆಲ್ಲ ಊಟಕ್ಕೆ ಬನ್ನಿ ಅಂತ, ನೀವೇ ಬರಬೇಕು ಅಂತ ಹೇಳ್ತಾರೆ. ಸರಿ ಬಾ, ಬಂದಿದೆಯಲ್ಲ ಕುತ್ಕೊಬಾ ಊಟಕ್ಕೆ ಅಂತ ಕರೀತಾರೆ. ರೋಹಿಣಿಯವರು ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತ್ಕೊಂಡು ಪೂರಿ ನೋಡಿಬಿಟ್ಟು, ಇದೇನಿದು ಮೀನಾ ಅವರೇ, ಒಂದೇ ಒಂದು ಐಟಮ್ ಮಾಡಿದ್ದೀರಾ, ಅದು ಬೇರೆ ಪೂರಿ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಬೆಳಿಗ್ಗೆ ಹೊತ್ತು ಪೂರಿ ತಿನ್ನಬಾರ್ದು, ಅದು ಆಯಿಲಿ ಐಟಮು, ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಎಷ್ಟು ಸತಿ ಹೇಳಿದ್ದೀನಿ ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ ರೋಹಿಣಿಯವರು ಮೀನಾಗೆ ಹೇಳೋಕ್ಕೆ. ಅದೇ ಟೈಮ್ಗೆ ಕರೆಕ್ಟಾಗಿ ಅಲ್ಲಿ ಸೂರ್ಯ ಅವ್ರು ಬರ್ತಾರೆ. ರೋಹಿಣಿ ಪೂರಿ ನೋಡಿಬಿಟ್ಟು ಮತ್ತೆ, ಇದೆಲ್ಲ ನಮಗೆ ಸೆಟ್ ಆಗಲ್ಲಪ್ಪ, ನಿಮಗೂ ನಿಮ್ಮ ಗಂಡಂಗೆ ಮಾತ್ರನೇ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲೇ ಇದ್ದಿದ್ದು ಸೂರ್ಯ, ಹೌದಲ್ವಾ ಮತ್ತೆ ಕೂತಿದ್ದೀರಾ, ಎದ್ದೋಗಿ ಮತ್ತೆ ಅಂತ ಡೈಲಾಗ್ ಹೊಡಿತಾರೆ. ಎಲ್ಲರೂ ಮುಖ ನೋಡ್ಕೊತಾ ಇರ್ತಾರೆ. ಆಗ ರಂಗನಾಥ್ ಇದ್ದವ್ರು ಹೇಳ್ತಾರೆ, ಸೂರ್ಯ ಅಂತ. ಆಗ ಸೂರ್ಯ ಅಂದರೂ ಅಷ್ಟೇ, ಚಂದ್ರ ಅಂದರೂ ಅಷ್ಟೇ, ನಾನು ಇವತ್ತು ಇವ್ರ ಪಾಲಿಗೆ ಶನಿ ಮಹಾತ್ಮ ಆಗೋದಂತೂ ಗ್ಯಾರಂಟಿ. ಸೂರ್ಯ ಹೇಳ್ತಾರೆ, ಪಾಪ ಅಂತ ಪೂರಿ ಕೊಟ್ಟರೆ ಪೂರಿ ತಿನ್ಕೊಂಡು ಹೋಗೋದು ಬಿಟ್ಬಿಟ್ಟು ನನ್ನೇ ಬೈಕೊತಾರೆ ಅಂತ. ಅಲ್ಲಿದ್ದ ರಂಗನಾಥ್ ಅವ್ರು ಹೇಳ್ತಾರೆ, ಬೈಕೊಂಡಿಲ್ಲ ಅಪ್ಪ, ಪೂರಿ ಎಣ್ಣೆ ಐಟಮ್ ಅಲ್ವಾ, ಅದಕ್ಕೆ ಅವ್ರ ಹೆಲ್ತ್ಗೆ ಬರಲ್ಲ ಅಂತ ಹೇಳ್ತವ್ರು ಅಷ್ಟೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದಕ್ಕೆ ಸೂರ್ಯ ಇದ್ದವರು, ಅವರು ಪೂರಿ ಹೆಂಗಪ್ಪ ತಿಂತಾರೆ, ಅವರು ವ್ರತ ಮಾಡ್ತಿಲ್ವಾ, ಪೂರಿ ಹೆಂಗಪ್ಪ ತಿಂತಾರೆ ಅವರು ಅಂತ ಹೇಳ್ತಾರೆ. ಶ್ರುತಿ ಅವ್ರು ಹೇಳ್ತಾರೆ, ಹೌದಲ್ವಾ, ನೀವು ಸಾಲ್ಟ್ಲೆಸ್ ಊಟ ಒನ್ ಟೈಮ್ ಅಲ್ವಾ ಮಾಡಬೇಕಾಗಿರೋದು ಅಂತ ಶ್ರುತಿ ಅವರು ಹೇಳ್ತಾರೆ. ಆಗ ಶಾಂತಿ ಅವರು, ಅಯ್ಯೋ ಯಾವ ಕೋತಿನ ಮರ್ಕೋತಿ ಆಟ ಆಡ್ತೈತಪ್ಪ ನನ್ನ ತಲೆಯಲ್ಲಿ, ನನಗೆ ಯಾಕೆ ಉಳಿಲಿಲ್ಲ ಅಂತ ಶಾಂತಿ ಅವ್ರು ಹೇಳ್ತಾರೆ. ರೋಹಿಣಿ, ನನಗೇನೋ ಜ್ಞಾಪನ ಇಲ್ಲ, ನಿನಗಂತೂ ಜ್ಞಾಪನ ಇಲ್ವೇನೆ ಅಂತ ರೋಹಿಣಿಗೂ ಬೈತಾರೆ. ಬೈದಾದ್ಮೇಲೆ ಆಗ ಶಾಂತಿ, ಎದೋಳು ಮೇಲೆ ಅಂತ ರೋಹಿಣಿಗೆ ಹೇಳ್ತಾರೆ. ರೋಹಿಣಿ ಅವರು ಸೂರ್ಯನ ಗುರಾಯಿಸ್ತಾ ಇರ್ತಾರೆ. ಸೂರ್ಯ ಅವ್ರು ಹೇಳ್ತಾರೆ, ನನ್ನ ಯಾಕಮ್ಮ ಹಿಂಗೆ ನೋಡ್ತಾ ಇದ್ದೀಯಾ, ನೀನು ವ್ರತಗಳೆಲ್ಲ ಮಾಡಿ ನಿಮ್ಮಪ್ಪ ಜೈಲಿಂದ ಬಿಡುಗಡೆ ಆಗಬೇಕಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಸೂರ್ಯ ಮತ್ತೆ ಶಾಂತಿ ಹೇಳ್ತಾರೆ, ಹೌದು ರೋಹಿಣಿ, ಎದ್ದೋಳು, ಪರಿಹಾರ ಮಾಡಿನೂ ಪ್ರಯೋಜನ ಇಲ್ದಿರಂಗೆ ಆಗ್ಬಿಡುತ್ತೆ, ಎದ್ದೋಳು ಅಂತ ರೋಹಿಣಿನ ಎದ್ದೋಳಿಸ್ಬಿಡ್ತಾರೆ. ಅಲ್ಲೇ ಇದ್ದ ಮೀನಾ ರೋಹಿಣಿ ಅವ್ರಿಗೆ ಹೇಳ್ತಾರೆ, ಉಪ್ಪು ಖಾರ ಇಲ್ದಿರೋ ಗಂಜಿ ಮಾಡ್ಕೊಂಡು ಬಂದು ಕೊಡ್ತೀನಿ ಕುಡೀರಿ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದ ಸೂರ್ಯ ಹೇಳ್ತಾರೆ, ನಿನ್ಗೇನಮ್ಮ, ಅವ್ರ ಊಟ ಅವರೇ ಮಾಡ್ಕೋಬೇಕು ಅಂತ ಸಕ್ಕರೆ ಹೇಳಿಲ್ವಾ ಅಂತ ಹೇಳ್ತಾರೆ. ಆಗ ಶಾಂತಿ ಕೂತಿದ್ದವರು, ಹೋಗಿ ರೋಹಿಣಿ ನೀನೇ ಗಂಜಿ ಮಾಡ್ಕೊಂಡು ಕುಡಿಯೋಗೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಹೇಳ್ತಾರೆ, ನನಗೇನು ಬೇಡ, ನಾನು ಉಪವಾಸನೇ ಇವತ್ತಿರ್ತೀನಿ ಅಂತ ಹೇಳ್ತಾರೆ. ಮನೋಜ ಅವ್ರ ಪಾಡ್ಕವ್ರು ಊಟ ಹಾಕೋತಾ ಇರ್ತಾರೆ. ಆಗ ಸೂರ್ಯ ಇದ್ದವ್ರು, ಪಿಂಗ್ಯ ಇರೋ, ಏನೋ ಮಾಡ್ತಾಯಿದ್ಯಾ ಅಂದ್ಬಿಟ್ಟು ಸೂರ್ಯ ಅವರು ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಲಕ್ಕಿ ಯಾವಾಗೂ ಏನು ಹೇಳ್ತಾರೆ ಹೇಳು, ಹೆಂಡ್ತಿ ಏನು ಮಾಡ್ತಾರೋ ವ್ರತ ಅದಕ್ಕೆ ಗಂಡನೂ ಸಪೋರ್ಟ್ ಮಾಡಬೇಕು, ಗಂಡ ಏನು ಮಾಡ್ತಾರೋ ವ್ರತ ಅದಕ್ಕೆ ಹೆಂಡ್ತಿನೂ ಸಪೋರ್ಟ್ ಮಾಡಬೇಕು ಅಂತ ಹೇಳಲ್ವಾ ಅಂತ ರಂಗನಾಥ್ ಅವ್ರಿಗೆ ಸೂರ್ಯ ಹೇಳ್ತಾನೆ. ಆಗ ಹೌದು ಅಂತ ಹೇಳ್ತಾರೆ. ಆಗ ಮನೋಜ, ಯಾಕೋ ಅವ್ರು ಮಾಡ್ತಾಯಿಲ್ವೇನೋ ಬಿಡೋ ಅಂತ ಹೇಳ್ತಾನೆ. ಅದೆಲ್ಲ ಆಗಲ್ಲ ಕಣೋ, ನೀನು ಮಾಡಬೇಕು, ಆಗಲೇ ವ್ರತ ಫಲಿಸೋದು ಅಂತ ಹೇಳ್ತಾನೆ. ಸೂರ್ಯ ಮೀನವ್ರನ್ನ ಕೇಳ್ತಾರೆ, ನಾನೇನಾರ ವ್ರತ ಮಾಡಿ ಉಪವಾಸ ಇದ್ದರೆ ನೀನೇನಾರು ಊಟ ಮಾಡ್ತೀಯನಮ್ಮ ಮೀನಾ ಅಂತ ಕೇಳ್ತಾರೆ. ಇಲ್ಲಪ್ಪ ಅಂತ ಮೀನ ಹೇಳ್ತಾಳೆ.
ಅಲ್ಲೇ ಕೂತಿದ್ದು ರವಿನೂ ಕೇಳ್ತಾರೆ, ನೀನು ಹೆಂಡತಿ ಏನಾದರೂ ಉಪವಾಸ ಇದ್ದರೆ ನೀನು ಊಟ ಮಾಡ್ತೀಯನೋ ರವಿ ಅಂತ ಕೇಳ್ತಾರೆ. ಇಲ್ಲಪ್ಪ ಅಂತ ಹೇಳ್ತಾರೆ. ಆಗ ಶ್ರುತಿನ ಕೇಳ್ತಾರೆ. ಶ್ರುತಿ, ಹೌದು ಅಫ್ಕೋರ್ಸ್ ನಂಗೆ ಹೊಟ್ಟೆ ಹಸಿದ್ರೆ ನಾನು ಊಟ ಮಾಡ್ತೀನಪ್ಪ ಅಂತ ಹೇಳ್ತಾರೆ. ಆಗ ರವಿ ಇದ್ದವರು, ಇಷ್ಟೇನಾ ನನ್ನ ಮೇಲಿರೋ ಪ್ರೀತಿ ಅಂತ ಕೇಳ್ತಾನೆ. ಇಲ್ಲ ರೀ, ಆ ಥರ ಅಲ್ಲ, ನನಗೆ ಹೊಟ್ಟೆ ಹಸಿದ್ರೆ ನಾನು ಊಟ ಮಾಡ್ತೀನಿ ರವಿ, ಅಷ್ಟೇ ಅಂತ ಶ್ರುತಿ ಹೇಳ್ತಾರೆ. ಶ್ರುತಿ ಹೇಳಿದ ಮಾತಿಗೆ ಮನೋಜ, ಹೌದು ಹೌದು, ನಮ್ಗೆ ಹೊಟ್ಟೆ ಹಸ್ದಾಗ ನಾವು ಊಟ ಮಾಡಿಬಿಡ್ಬೇಕು ಅಂತ ಹೇಳ್ತಾನೆ. ಅಲ್ಲೇ ಇದ್ದಿದ್ದು ಸೂರ್ಯ, ನನಗೇನೋಪ್ಪ, ಗಂಡ ಹೆಂಡ್ತಿ ಇಬ್ಬರು ಸೇರಿ ವ್ರತ ಮಾಡಿದ್ರೆ ನಿಮ್ಮ ಮಾವ ಬೇಗ ಬರ್ತಾರೆ, ನೀನು ಹಿಂಗೆ ಮಾಡಿದ್ರೆ ವ್ರತ ಮಾಡದೆ ಊಟ ಮಾಡಿದ್ರೆ ಬರಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲೇ ಕೂತಿದ್ದು ಶಾಂತಿ ಮನೋಜನ ತಟ್ಟೆ ಕಿತ್ಕೊಂಡು, ಎದೋಳೋ ನೀನು ಮಾಡೋ ವ್ರತನ ಅಂತ ಹೇಳ್ತಾರೆ. ಗಂಡ ಹೆಂಡ್ತಿ ಇಬ್ಬರು ಶಾಕಲ್ಲಿ ನಿಂತಿರ್ತಾರೆ. ರೋಹಿಣಿ, ಅತ್ತೆ ನಾವಿನ್ನು ಬರ್ತೀವಿ ಅಂತ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ, ಸರಿ ಆಯಿತು ಹೋಗು, ಆದರೆ ಈಚೆ ಏನು ಊಟ ಗೀಟ ಏನು ಮಾಡಬೇಡ, ಸಾಯಂಕಾಲ ಬಂದು ವ್ರತ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ರೋಹಿಣಿ ಅವರು ಸರಿ ಅತ್ತೆ ಆಯಿತು ಅಂತ ಪಾರ್ಲರ್ಗೆ ಹೊರಡ್ತಾರೆ. ಇನ್ನು ಸೂರ್ಯ ಊಟಕ್ಕೆ ಅಂತ ಕುತ್ಕೊತಾರೆ. ಊಟಕ್ಕೆ ಕುತ್ಕೊಂಡ್ಮೇಲೆ ಪೂರಿ ತಿಂತಾ ಇರ್ತಾರೆ. ಪೂರಿ ಸ್ಮೆಲ್ಲೆಲ್ಲ ಹೊಗಳುತ್ತಾ ಇರ್ತಾರೆ. ಮೀನಾ ಇನ್ನೊಂದು ಹಾಕ್ಕೊಳ್ರಿ ಅಂತ ಹಾಕ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಚೆನ್ನಾಗಿದೆಯಮ್ಮ ಚೆನ್ನಾಗಿದೆ ಅಂತ ಅಂದ್ಕೊಂಡು ಸೂರ್ಯ ಅವರು ಊಟ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಸೂರ್ಯನಿಗೆ ಛಾಯಾ ಅವ್ರ ಕಡೆಯಿಂದ ಫೋನ್ ಬರುತ್ತೆ. ಹೇಳಿ ಮೇಡಮ್ ಅಂತ ಹೇಳ್ತಾರೆ. ಎಲ್ಲಿದ್ದೀರಾ, ಹತ್ರ ಇದ್ದರೆ ಸ್ವಲ್ಪ ನನ್ನ ಪಿಕಪ್ ಮಾಡಬೇಕಿತ್ತು, ಒಂದು 4 ಪ್ಲೇಸ್ ಕಡೆ ಹೋಗಬೇಕಿತ್ತು ಅಂತ ಹೇಳ್ತಾರೆ ಛಾಯಾ. ಸರಿ ಮೇಡಮ್, ಇನ್ನೊಂದು 15 ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ. ಆಗ ಮೀನಾ, ಇನ್ನೊಂದು ಪೂರಿ ತಿನ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲ ಅಮ್ಮ, ಇವರು ಫಾರಿನವರು ಅಂತ ಅಂದ್ಬಿಟ್ಟು ಸೂರ್ಯ ಹೊರಡ್ತಾರೆ. ಇನ್ನು ಏಜೆನ್ಸಿ ಹತ್ರ ಛಾಯ್ನ ಕರ್ಕೊಂಬರ್ತಾರೆ. ಇದೇನಾ ಮೇಡಮ್ ಅಂತ ಕೇಳ್ತಾರೆ. ಆಗ ಛಾಯಾ ಅವರು ಇದೇ ಅಂತ ಹೇಳ್ತಾರೆ. ಇದೇ ಏಜೆನ್ಸಿಯಿಂದ ನಾನು ಕೆನಡಾಗೆ ಬುಕ್ ಮಾಡ್ಕೊಂಡಿದ್ದು ಟಿಕೆಟು, ಈಗ ಮತ್ತೆ ರಿಟರ್ನ್ ಹೋಗೋಕ್ಕೂ ಇದೇ ಏಜೆನ್ಸಿ ಕಡೆಯಿಂದಲೇ ನಾನು ಬುಕ್ ಮಾಡಿಸ್ಕೊಳಕ್ಕೆ ಬರ್ತಿದ್ದೀನಿ ಅಂತ ಒಳಗಡೆ ಬರ್ತಾಳೆ ಛಾಯಾ. ಆಗ ಛಾಯಾ ನೋಡಿ, ಬನ್ನಿ ಮೇಡಮ್ ಕೂತ್ಕೊಳ್ಳಿ ಅಂತ ಅಲ್ಲಿದ್ದಿದ್ದು ರಿಸೆಪ್ಷನಿಸ್ಟ್ ಹೇಳ್ತಾಳೆ. ಛಾಯಾ ಕೇಳ್ತಾರೆ, ನಮ್ಮದು ಟಿಕೆಟ್ ಬುಕ್ ಆಯಿತಾ ಅಂತ. ಆಗ ರಿಸೆಪ್ಷನಿಸ್ಟ್, ಹೌದು ಆಯಿತು ಮೇಡಮ್ ಅಂತ ಅವ್ರು ಟಿಕೆಟ್ ಕೊಡ್ತಾರೆ. ಇನ್ನು ನಿಮ್ಮನ್ನ ಕೇಳಿಕೊಂಡು ಮನೋಜ್ ಅಂತ ಯಾರೋ ಬಂದಿದ್ದರು ಅಂತ ಹೇಳ್ತಾರೆ. ಹೌದಾ, ನೀವು ನನ್ನ ಅಡ್ರೆಸ್ ಎಲ್ಲ ಹೇಳಿಬಿಟ್ರಾ ಅವ್ರಿಗೆ ಅಂತ. ಅದು ಹೇಳಲಿಲ್ಲ ಮೇಡಮ್, ನಮ್ಮದು ಏಜೆನ್ಸಿ ಬಂದರೆ ಟ್ರಸ್ಟ್ ಅಲ್ವಾ, ನಾವು ಹೇಳಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ಅವರೆಲ್ಲ ಫ್ರಾಡ್ಗಳು, ಅವ್ರೇನಾರು ಬಂದು ನನ್ನ ಕೇಳಿದ್ರೆ ನನ್ನ ಬಗ್ಗೆ ಏನು ಅವ್ರಿಗೆ ಡೀಟೇಲ್ಸ್ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಹೊರಡ್ತಾಳೆ. ಕಾರ್ ಹತ್ರ ಬರ್ತಾಳೆ. ಕಾರ್ ಒಳಗಡೆ ಕುತ್ಕೊಂಡ್ಬಿಟ್ಟು ಅವಳ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ. ನಾನು ಹಳೆ ಪಾರ್ಲರ್ ಹೋಗ್ತಿದ್ನಲ್ಲ, ಅದು ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ಅವಳ ಫ್ರೆಂಡು ಅದು ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಸೂರ್ಯ ಅವರು, ನಮ್ಗೆ ಗೊತ್ತಿರೋದೇ ಒಂದು ಪಾರ್ಲರ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಲಾ ಮೇಡಮ್ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಸೂರ್ಯ ರೋಹಿಣಿ ಪಾರ್ಲರ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಸರಿ, ಈಗ ಇನ್ನು ನೀವು ಹೊರಡಿ, ನಾನು ಹೋಗ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸರಿ ಮೇಡಮ್ ಆಯಿತು, ಮತ್ತೆ ನನಗೆ ಫೋನ್ ಮಾಡಿ ಅಂತ ಸೂರ್ಯ ಹೊರಡ್ತಾರೆ. ಇನ್ನು ಛಾಯಾ ರೋಹಿಣಿ ಪಾರ್ಲರ್ ಒಳಗಡೆ ಬರ್ತಾಳೆ. ಬಂದು ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾಳೆ, ಹಲೋ, ನನಗೆ ಫೇಶಿಯಲ್ ಬೇಕಿತ್ತು ಅಂತ. ಆಗ ರಿಸೆಪ್ಷನಿಸ್ಟ್ ಹೇಳ್ತಾಳೆ, 1 ನಿಮಿಷ ಮೇಡಮ್ ಕೂತ್ಕೊಳ್ಳಿ ಬಂದೆ ಅಂತ ಹೇಳಿಬಿಟ್ಟು ರೋಹಿಣಿ ಹತ್ರ ಹೋಗ್ಬಿಟ್ಟು ಕಸ್ಟಮರ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಸರಿ ಇವ್ರದ್ದಾಯಿತು, ಅವ್ರನ್ನ ಕಳಿಸು ಅಂತ ರೋಹಿಣಿ ಹೇಳ್ತಾರೆ. ಛಾಯಾ ಒಳಗಡೆ ಬರ್ತಾಳೆ. ಛಾಯಾ ನೋಡಿದ ರೋಹಿಣಿ, ಎಲ್ಲೋ ನೋಡಿದ್ದೀನಲ್ವಾ ಅಂತ ಮನೋಜ ತೋರಿಸಿದ ಫೋಟೋರ್ ಜ್ಞಾಪನ ಮಾಡ್ಕೋತಾರೆ. ಅವ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾಳೆ. ಆಗ ಛಾಯಾ ಹೇಳ್ತಾಳೆ, ನನಗೆ ಯಾವ ಫೇಶಿಯಲ್ ಮಾಡ್ತೀರಾ, ಯಾವುದಿದೆ ನಿಮ್ಮ ಹತ್ರ ಅಂತ ಕೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, 1 ನಿಮಿಷ ಮೇಡಮ್ ಅಂತ ಅಂದ್ಬಿಟ್ಟು ಈಚೆ ಕಡೆ ಹೋಗ್ತಾಳೆ. ಈಚೆ ಕಡೆ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ಫೋನ್ ಇಸ್ಕೊತಾಳೆ. ಫೋನ್ ಇಸ್ಕೊಂಡು ಮನೋಜನ್ಗೆ, ಎಲ್ಲಿದ್ದೀರಾ ಮನೋಜ್ ಅಂತ ಕೇಳ್ತಾಳೆ. ಇಲ್ಲೇ ಬಂದಿದೆ ಫೈನಾನ್ಷಿಯರ್ ಹತ್ರ ದುಡ್ಡು ಕೇಳೋದಕ್ಕೆ, ನಿಮಗೆ ದುಡ್ಡು ಕೊಡೋವಳು ಇಲ್ಲೇ ಬಂದಿದ್ದಾಳೆ ಬನ್ನಿ ಅಂತ ಮನೋಜ್ಗೆ ಹೇಳ್ತಾರೆ. ಏನು, ನನಗೆ ದುಡ್ಡು ಕೊಡೋರು ಅಲ್ಲಿ ಬಂದಿದ್ದಾರಾ, ಏನು ತಮಾಷೆ ಮಾಡ್ತಿದ್ಯಾ ರೋಹಿಣಿ ಅಂತ ಹೇಳ್ತಾರೆ. ನಾನು ಯಾಕೆ ತಮಾಷೆ ಮಾಡಲಿ ಅಂತ ರೋಹಿಣಿ ಹೇಳ್ತಾರೆ. ಇಲ್ಲಿ ಛಾಯೆ ಬಂದಿದ್ದಾಳೆ, ಬೇಗ ಬನ್ನಿ ಅಂತ ಮನೋಜನ್ಗೆ ಹೇಳ್ತಾರೆ. ಮನೋಜ ಗಾಬರಿ ಆಗ್ತಾರೆ. ಇಲ್ಲಿಗೆ ಇವತ್ತಿನ ಆಸೆ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮೀನಾ ಗಾಡಿ ಕಳ್ದಾಕೊಳ್ತಾಳೆ. ಜೊತೆಗೆ ಮನೋಜನ್ಗೆ ಛಾಯೆನೂ ಕೂಡ ಸಿಗ್ತಾಳೆ. ಛಾಯೆಗೆ ಕ್ವಶನ್ ಮಾಡ್ತಾನೆ, ಯಾಕೆ ಈ ಥರ ಮಾಡಿದೆ ಅಂತ ಕೇಳ್ತಾನೆ. ಇದೇ ರೀತಿ ಎಲ್ಲ ಅಪ್ಡೇಟ್ಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.